ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲ್ಲಿ ಬರ್ಡ್ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ. ಸೇಮ್ ಪುಟ್ಟಿನಹಳ್ಳಿ ಲೇಕಲ್ಲಿ ಆಲ್ಮೋಸ್ಟ್ ಆಲ್ ಆಫ್ಟರ್ ಅ ಇಯರ್. ಸೊ ನನಗೆ ಫಸ್ಟ್ ಕಣ್ಣಿಗೆ ಕಾಣಿಸಿದ್ದು ಬರ್ಡ್ ಬಂದುಬಿಟ್ಟು ಗ್ರೇಟ್ ಕಾರ್ಮೊರೇಟ್ ಗ್ರೇಟ್ ಕಾರ್ಮೊರೇಟ್. ಸೊ ಇದೇ ಫೋಟೋಸು. ಸೊ ಚೆನ್ನಾಗಿ ಸಿಕ್ತು ಫೋಟೋ. ಆದರೆ ಇನ್ನೊಂದು ಕ್ಲಿಕ್ ಕೊಡಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಕರೆಕ್ಟಾಗಿ ಫ್ರೇಮಿಗೆ ಬಂತು. ಸೊ ವಿಡಿಯೋ ಸ್ವಲ್ಪ ಮೂಮೆಂಟ್ಸ್ ಇರುತ್ತೆ, ಸಾರಿ ಫಾರ್ ದ್ಯಾಟ್. ನಾನು ಇನ್ನೊಬ್ಬ ಕ್ಯಾಮ್ರಾಮ್ಯಾನ್ಗೆ ಸರಿಯಾಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ, ಫೋನು ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ. ಸೊ ಇದರಲ್ಲಿ ನಾನು ಒಂದು ಗ್ರೇ ಹೆಡೆಡ್ ಸ್ವ್ಯಾಂಪೇನ್ ನೋಡಿದೆ, ಕೆಳಗಡೆ ಇತ್ತು, ಲೇಕ್ ಹತ್ರ ವಾಟರ್ ಬಾಡಿ ಮೇಲಿತ್ತು. ಸೊ ನಾನು ಮೂಮೆಂಟ್ ಕೊಟ್ಟರೆ ಅದು ಓಡೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹೈಡ್ ಮಾಡಿಕೊಂಡು ಫೋಟೋ ತೆಗಿಯೋಕ್ಕೆ ನೋಡಿದೆ. ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿರಲಿಲ್ಲ, ಫೋಟೋಸ್ ಬ್ಲರ್ ಆಗಿತ್ತು. ಸೊ ಇನ್ನೂ ಸ್ವಲ್ಪ ಮುಂದೆ ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ಸ್ವ್ಯಾಂಪೇನೇ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅದೇ ಸ್ವಲ್ಪ ಮುಂದೆ ಇತ್ತು. ಸೊ ಶಾರ್ಟ್ ಕ್ಲಿಯರಾಗಿ ಸಿಗುತ್ತೆ ಅಂದ್ಬಿಟ್ಟು ಫೋಟೋ ಬಂತು. ಸೊ ಇದೇ ಫೋಟೋ. ಆಮೇಲೆ ಹಂಗೆ ಸ್ವಲ್ಪ ಡಿಫ್ರೆಂಟ್ ಫ್ರೇಮ್ಸ್ ಟ್ರೈ ಮಾಡೋಣ ಅಂತ ಫ್ರೇಮ್ ಮಾಡ್ತಾಯಿದ್ದೆ. ಸೊ ಅಷ್ಟೇನು ಬಂದಿರಲಿಲ್ಲ ಫ್ರೇಮ್ಸ್ ಕ್ಲಿಯರಾಗಿ, ಆದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಎದ್ದು ಕೂತ್ಕೊಂಡು ಎಲ್ಲ ಟ್ರೈ ಮಾಡ್ತಾಯಿದ್ದೆ, ಬಂದಿರಲಿಲ್ಲ ಪ್ರಾಪರಾಗಿ. ಸೊ ನಾನು ಬರ್ಡ್ ಫೋಟೋಗ್ರಫಿ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿ ಬಂದ್ಬಿಟ್ಟು ಪ್ಯಾಷನ್ ಆಗಿದೆ. ಸೊ ಹುಟ್ಟು ಬೆಳೆದಿದ್ದೆಲ್ಲ ಸಿಟೀಸಲ್ಲಿ, ಬರ್ಡ್ಸ್ ಎಲ್ಲ ಎಲ್ಲಿರುತ್ತೆ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹೆಂಗೋ ಒಂದು ಆ್ಯನಿಮಲ್ ಫೋಟೋಗ್ರಾಫ್ ತೆಗಿಬೇಕು ಅಂದ್ಬಿಟ್ಟು ಆಸೆ. ಸೊ ಪೆಟ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ನಿಮ್ಮ ಪೆಟ್ಸ್ದು ಚೆನ್ನಾಗಿರೋ ಫ್ರೇಮಲ್ಲಿರೋ ಫೋಟೋಸು, ಹೈ ಕ್ವಾಲಿಟಿ ಫೋಟೋಸ್, ನಿಮ್ಮ ಪೆಟ್ಸ್ ಆ್ಯಕ್ಷನಲ್ಲಿರೋವಾಗ, ಓಡ್ತಾ ಇರೋವಾಗ ಫೋಟೋಸ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ DM ಮಾಡಿರ್ತೀನಿ ನೋಡಿ. ಇನ್ನೊಂದು ಸ್ವ್ಯಾಂಪೇನ್ ಬಂತು, ಗ್ರೇ ಹೆಡೆಡ್ ಸ್ವ್ಯಾಂಪೇನ್, ಅದ್ರದ್ದು ಫೋಟೋ ಕ್ಲಿಕ್ ಮಾಡಿದೆ. ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಏನಾದರೂ ಬೇರೆ ಮೂಮೆಂಟ್ ಬರ್ಬೋದೇನೋ, ಅಥವಾ ಇನ್ನೊಂದು ಏನಾದರೂ ಬರ್ಡ್ ಬಂದು ಕೂತ್ಕೊಬೋದೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ವೆಯ್ಟಿಂಗ್ ಪೀರಿಯಡಲ್ಲಿ ನನಗೇನು ತುಂಬ ಕಾಣಿಸಿಲ್ಲ ಆವಾಗ, ಯಾಕಂದರೆ ಅದೇ ಲೇಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು. ಸೊ ನಾನು ಹಿಂದೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸರಿ ಅಂತ ವೆಯ್ಟ್ ಮಾಡಿದೆ, ಏನೂ ಮೂಮೆಂಟ್ ಇರಲಿಲ್ಲ ಅಂತ ನಾನು ಹೋದೆ ಮುಂದೆ. ಬ್ಯಾಂಬೂ ಸ್ಟಿಕ್ಸ್ ಹತ್ರ ಹೈಡ್ ಮಾಡ್ಕೊಂಡು ನೋಡ್ತಾಯಿದ್ದೆ. ಒಂದು ಗ್ರೇ ಹೆಡೆಡ್ ಸ್ವ್ಯಾಂಪೇನ್ ಇತ್ತು, ಮತ್ತು ಒಂದು ಈಗಟ್ ಕೂಡ ಇತ್ತು. ಸೊ ಈಗಟ್ ಆರಾಮಾಗಿ ಒಂದು ಫೋಟೋ ಕ್ಲಿಕ್ ಮಾಡಿದೆ, ಚೆನ್ನಾಗಿ ಬಂತು. ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇನ್ನೊಂದು ಫ್ರೇಮ್ ಚೆನ್ನಾಗಿ ಸಿಕ್ತು. ಸರಿ ಅಂತ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡಿದೆ. ಆವಾಗ ಗ್ರೇ ಹೆಡೆಡ್ ಸ್ವ್ಯಾಂಪೇನ್ ಇತ್ತು ಕ್ಲಿಯರಾಗಿ. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಈ ಸತಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು, ವಾಟರ್ ಬ್ಯಾಕ್ಗ್ರೌಂಡು. ಇನ್ನೊಂದು ಫೋಟೋ ಕ್ಲಿಕ್ ಮಾಡಿದೆ. ಸೊ ಡಿಫ್ರೆಂಟ್ ಫ್ರೇಮ್ಸಲ್ಲಿ ತೆಗಿಯೋಕ್ಕೆ ನೋಡ್ತಾ ಇದ್ದೆ, ತುಂಬ ಟ್ರೈ ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿರೋದೆಲ್ಲ ನೋಡ್ತಾ ಇರ್ತೀರ. ಚೆನ್ನಾಗಿ ಬರದೇ ಇರೋದು ಏನಕ್ಕೆ ಹಾಕಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಸೊ ಇಲ್ಲಿ ಹೆರಾನ್ಸ್ ಇತ್ತು ತುಂಬ. ಒಂದು ಬ್ಲೂ ಹೆರಾನ್ ಫ್ಲೈಯಿಂಗಲ್ಲಿತ್ತು, ಕ್ಯಾಪ್ಚರ್ ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆಗಿತ್ತು, ಬ್ಲೂ ಹೆರಾನ್ದು. ಆಮೇಲೆ ಇನ್ನೊಂದು ಹೆರಾನ್ ಸಿಕ್ತು, ಅದು ಬ್ಲೂ ಹೆರಾನ್ ಅಲ್ಲ, ಅದು ಪರ್ಪಲ್ ಹೆರಾನು. ಸೇಮ್ ಬರ್ಡ್ ಸ್ಪೀಶಿನೇ, ಅದರ ಕಲರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಪರ್ಪಲ್ ಹೆರಾನ್ ಅಂತಾರೆ. ಇದು ನಾನು ಕರೆಕ್ಟಾಗಿ ತಪ್ಪು ಹೇಳ್ತಾಯಿದ್ದೆ, ನನಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಕರೆಕ್ಟ್ ಮಾಡಿ.
ಸೊ ನನಗೂ ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ ಇದ್ರ ಬಗ್ಗೆ. ಸೊ ಇವತ್ತಿನ ವೀಡಿಯೋಲಿ ಇಷ್ಟೇ ಮುಗೀತು. ಮುಂದಕ್ಕೆ ಇದೇ ಥರ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.